ಹಲೋ ಹಾಯ್ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಕನ್ನಡ ನ್ಯೂಸ್ ಚಾನಲ್ನ. ಏನಪ್ಪ ಇವತ್ತಿನ ವಿಷಯ ಅಂತ ಹೇಳಿದರೆ, ರೇಷನ್ ಕಾರ್ಡಲ್ಲಿ ಹೊಸ ನಂಬರ್ನ ಪಡೆಯುವುದು ಹೇಗೆ, ಅದರ ಮೂಲಕ ಪೂರ್ತಿ ಮಾಹಿತಿಯನ್ನು ನಿಮಗೆ ನೀಡ್ತಾ ಇದ್ದೀನಿ. ಈ ಮೂಲಕ ನೀವು ರೇಷನ್ ಕಾರ್ಡನ್ನು ಪ್ರಿಂಟ್ ತೆಗೆದುಕೊಳ್ಳಬಹುದು. ಅದು ಹೇಗೆ ಎಂಬ ಮಾಹಿತಿಯನ್ನು ಪೂರ್ತಿ ಮಾಹಿತಿ ನೀಡುತ್ತೇನೆ. ಮತ್ತು ಆಧಾರ್ ಕಾರ್ಡ್ ಯಾರ ಹೆಸರಿಗೆ ನೋಂದಾಯಿಸಿದ್ರೋ ಈ ಕೂಡಲೇ ಆಧಾರ್ ಕಾರ್ಡ್ ನಂಬರ್ ಮತ್ತು ರೇಷನ್ ಕಾರ್ಡ್ಗೆ ಲಿಂಕ್ ಮಾಡಬೇಕಾಗುತ್ತೆ. ಮಾಡದೇ ಇದ್ದರೆ ಅವರ ನಂಬರ್ಗೆ OTP ಬರೋದಿಲ್ಲ. ಆ ಮೂಲಕ ತಿಳಿಸುತ್ತೇನೆ. ಮತ್ತು ನೀವು ಮಾಡಬೇಕಾಗಿದ್ದಿಷ್ಟೇ, ನೀವು ಕ್ರೋಮ್ ಬ್ರೌಸರ್ಗೆ ಹೋಗಬೇಕಾಗುತ್ತೆ. ಹೋದ ನಂತರ ನೋಡಿ ತೋರಿಸ್ತೇನೆ ಇಲ್ಲಿ, ಒಂದು ನಿಮಿಷ ಆಯಿತು. ನೋಡಿ ಕ್ರೋಮ್ ಬ್ರೌಸರ್ಗೆ ಹೋಗಿ ನೀವು ಹೋಗಿ ಆಹಾರ ಅಂತ ಟೈಪ್ ಮಾಡಬೇಕಾಗುತ್ತೆ. ನೋಡಿ ಇಲ್ಲಿ ಕಾಣ್ತಿದೆ ಆಧಾರ ಸೀಮಿತ ಅಂತ ಹೇಳಿಬಿಟ್ಟು. ಈಗ ನಾನು ತೋರಿಸ್ತಿದ್ದ ಪ್ರಕಾರ ಕ್ರೋಮ್ ಬ್ರೌಸರ್ನಲ್ಲಿ ಹೋಗ್ತೇನೆ. ಈಗ ಕ್ರೋಮ್ ಬ್ರೌಸರಲ್ಲಿ ಹೋದೆ. ನೋಡಿ ಸ್ನೇಹಿತರೆ, ಬನ್ನಿಲಿ ಕ್ರೋಮ್ ಬ್ರೌಸರಲ್ಲಿ ಹೋದೆ. ನೋಡಿ ಆಹಾರ ಅಂತ ಟೈಪ್ ಮಾಡಿದೆ. ಇಲ್ಲಿ ನೋಡಿ ದ ಡಿಪಾರ್ಟ್ಮೆಂಟ್ ಆಫ್ ಫುಡ್ ಸಿವಿಲ್ ಅಂತ ಇದೆಲ್ಲ, ಅದ್ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನೋಡಿ ಕ್ಲಿಕ್ ಮಾಡ್ತಾ ಇದ್ದಾನೆ. ಈಗ ನೋಡಿ ಕ್ಲಿಕ್ ಮಾಡಿದೆ. ಕ್ಲಿಕ್ ಮಾಡಿದ ನಂತರ ನೋಡಿ ಇಲ್ಲಿ ನೆಕ್ಸ್ಟ್ ಲೋಡಿಂಗ್ ಆಯಿತು. ನೋಡಿ ಓಪನ್ ಆಯಿತು. ಓಪನ್ ಆಯ್ತು ನೀವೇನು ಮಾಡ್ಬೇಕು ಅಂತ ಹೇಳಿದರೆ, ಈಗ ಇಲ್ಲಿ ಈ ಸೇವೆ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಅಲ್ಲಿ ಸ್ವಲ್ಪ ಒಂದು ನಿಮಿಷ ಕಾಣ್ತಿದೆ, ತಡೀರಿ ಆಯಿತು. ಈಗ ಒಂದೇ ನಿಮಿಷ ಸ್ವಲ್ಪ ನೋಡಿ, ಈ ಸೇವೆ ಮೇಲೆ ಕ್ಲಿಕ್ ಮಾಡಿ. ಈ ಸೇವೆ ಮೇಲೆ ಕ್ಲಿಕ್ ಮಾಡಿದ ನಂತರ ಲೋಡಿಂಗ್ ತಗೊಂತ ಇದೆ. ನೋಡಿ ಈ ಸೇವೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ಥರ ಫಾರ್ಮ್ ಓಪನ್ ಆಗುತ್ತೆ. ನೆಕ್ಸ್ಟ್ ಫಾರ್ಮೇಟ್ ಓಪನ್ ಆಗುತ್ತೆ. ನೋಡಿ ಇಲ್ಲಿ ನೆಕ್ಸ್ಟ್ ಫಾರ್ಮೇಟ್ ಆಯಿತು. ಅಲ್ಲಿ ಈ ಸ್ಥಿತಿ ಅಂತ ಕಾಣ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೋಡಿ ಇಲ್ಲಿ ಈ ಸ್ಥಿತಿ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಇಲ್ಲಿ ನೋಡಿ ಹೊಸ ಹಾಲಿ ಪಡಿತರ ಚೀಟಿ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಮತ್ತು ಇಲ್ಲಿ ನೋಡಬೇಕಾಗುತ್ತೆ ನಿಮ್ಮ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ಇಲಾಖೆಯಲ್ಲಿ ನಿಮ್ಮ ಜಿಲ್ಲೆ ಯಾವುದರಲ್ಲಿ ಬರುತ್ತೆ ಅಂತ ನೋಡ್ಕೋಬೇಕಾಗತ್ತೆ. ನಂದು ಕೊನೆಯಲ್ಲಿ 3ನೇದಲ್ಲಿ ಇದೆಯಲ್ಲ, ಅದು ಬರುತ್ತೆ. ಆ ಮೂಲಕ ನಾನು ಏನು ಮಾಡ್ತೇನೆ ಅಂದರೆ ಅದ್ರ ಮೇಲೆ ಕ್ಲಿಕ್ ಮಾಡ್ತೇನೆ. ನೋಡಿ ಇಲ್ಲಿ ಮತ್ತೆ ನಿಮ್ಮ ಡಿಸ್ಟಿಕ್ಗಳು ಯಾವ ಬ್ರಾಂಚಿನಲ್ಲಿದೆ ಅಂತ ನೋಡಿ, ರೇಷನ್ ಕಾರ್ಡ್ ಸ್ಟೇಟಸ್ ನೋಡಿ ಇಲ್ಲಿ ಕಾಣ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೋಡಿ ನಂದು ಲಾಸ್ಟ್ ಒನ್ ಇತ್ತು, ಅದ್ರ ಮೇಲೆ ಕ್ಲಿಕ್ ಮಾಡಿದೆ. ನೀವು ಇನ್ನೇನು ಮಾಡ್ಬೇಕಂದ್ರೆ ನೋಡಿ SMS ಸರ್ವಿಸ್ ಪಬ್ಲಿಕ್ ಅಂದರೆ, ನೀವು ರೇಷನ್ ಕಾರ್ಡಲ್ಲಿ ಏನಾದರೂ ಸಮಸ್ಯೆ ಇತ್ತಂದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ SMS ಮಾಡಿ ನೀವು ಅದ್ರ ಮೂಲಕ ತಿಳ್ಕೊಬೋದು. ಆನಂತರ ನೀವೀಗ ನೋಡಿ ಇಲ್ಲಿ ಪೂರ್ತಿ ಡೀಟೇಲ್ಸ್ ಮೇಲೆಲ್ಲ ಕೊಟ್ಟಿದ್ದಾರೆ, ಕಾಂಟ್ಯಾಕ್ಟ್ ಯೂಸ್ ಅಂತೇಳಿ. ಇನ್ನು ನೀವೇನು ಮಾಡ್ಬೇಕಂದ್ರೆ ಪಂಡಿತ್ ಚೀಟಿ ವಿವರ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಮತ್ತು ವಿತೌಟ್ OTP ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಯಾಕಂದರೆ ನಿಮ್ದು ಹೊಸ ಕಾರ್ಡ್ ರೇಷನ್ ಕಾರ್ಡ್ ನಂಬರ್ ಇಲ್ಲ ಈಗ, ಅದಕ್ಕೋಸ್ಕರ ಹೊಸ ಕಾರ್ಡ್ ರೇಷನ್ ಕಾರ್ಡ್ ನಂಬರ್ನ ಪಡೆಯೋಕ್ಕೋಸ್ಕರ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಮತ್ತು ಇಲ್ಲಿ ಹಳೆ ಕಾರ್ಡ್ ರೇಷನ್ ಕಾರ್ಡ್ ನಂಬರ್ ಅಪ್ಲೈ ಮಾಡಬೇಕು. ಮತ್ತು ಗೆಟ್ ಗೋ ಅಂದಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೋಡಿ ಇಲ್ಲಿ ಹೊಸ ನಂಬರ್ ಸಿಗ್ತಾ ಇದೆ ನಿಮಗೆ. ಹಳೆ ನಂಬರ್ ಎಂಟ್ರಿ ಮಾಡಿ ಗೋ ಅಂತ ಕೊಟ್ಟರೆ ಹೊಸ ನಂಬರ್ ಸಿಗುತ್ತೆ. ಅದನ್ನು ಕಾಪಿ ಮಾಡಿ ಇಟ್ಕೋಬೇಕಾಗುತ್ತೆ. ನೋಡಿ ಇಲ್ಲಿ ಎಕ್ಸಿಟ್ ಆಗಬೇಕಾಗುತ್ತೆ. ಮತ್ತೊಮ್ಮೆ ಸ್ಕ್ರೀನ್ ಕಾಪಿ ಆಗಲಿಲ್ಲ, ಒಂದೇ ನಿಮಿಷ ಕಾಪಿ ಮಾಡ್ಕೊಂಡೆ. ನೋಡಿ ಇಲ್ಲಿ ಕಾಪಿ ಆಯಿತು. ಓಕೆ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿದಂಥ ಇಲ್ಲಿ ಎಕ್ಸಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಎಕ್ಸಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಪಂಡಿತರ ಚೀಟಿ ವಿವರ ಅಂತ ಇದ್ದರೆ ಅದ್ರ ಮೇಲೆ ಮತ್ತೊಮ್ಮೆ ಕ್ಲಿಕ್ ಮಾಡಬೇಕಾಗುತ್ತೆ. ವಿತ್ OTP ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೋಡಿ ಇಲ್ಲಿ ವಿತ್ OTP ಮೇಲೆ ಕ್ಲಿಕ್ ಮಾಡಿದಾಗ ನೀವು ಕಾಪಿ ಮಾಡಿರೋಂತಹ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಗೋ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಆನಂತರ ನೀವು ಇಲ್ಲಿ ನಿಮ್ಮ ಸದಸ್ಯರ ಹೆಸರನ್ನು ನೋಡ್ಕೋಬೇಕಾಗುತ್ತೆ. ನೋಡಿ ಇಲ್ಲಿ ನಾನು ಹಾಕ್ತಿರೋ ಹೆಸರು ಅವ್ರ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ ಮತ್ತು ನಂಬರ್ ಇಲ್ಲ ಆಧಾರ್ ಕಾರ್ಡಲ್ಲಿ, ಆ ಮೂಲಕ ಅವ್ರದ್ದು ಬರ್ತಾ ಇಲ್ಲ. ನೋಡಿ ಇಲ್ಲಿ ಕೆಳಗಡೆ ಇದೆಯಲ್ಲ, ಅವ್ರದ್ದು ನಂಬರ್ ಎಂಟ್ರಿ ಮಾಡಿದೆ, ನೇಮ್ ಎಂಟ್ರಿ ಮಾಡಿದೆ. ಮತ್ತು ನೋಡಿ ಅವ್ರಿಗೆ ಒಂದು OTP ಬಂತು. ಮೊಬೈಲ್ ನಂಬರಿಗೆ OTP ಬರುತ್ತೆ. ಯಾರಿಗೆ ಆಧಾರ್ ಕಾರ್ಡ್ ನಂಬರಲ್ಲಿ ಲಿಂಕ್ ಆಗಿದೆಯೋ, ನಂಬರ್ ಲಿಂಕ್ ಆಗಿದೆಯೋ ಅವ್ರಿಗೆ ಮಾತ್ರ OTP ಬರುತ್ತೆ, ಇಲ್ಲಾಂದ್ರೆ ಬರೋದಿಲ್ಲ. ಯಾರ್ದು ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲೋ ಈ ಕೂಡಲೇ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಬೇಕಾಗತ್ತೆ. ನೋಡಿ ನಿಮ್ಮ ಮನೆಯಲ್ಲಿ ಯಾರಾದರೂ ಆಧಾರ್ ಕಾರ್ಡ್ ನಂಬರ್ ಲಿಂಕ್ ಆಗಿಲ್ಲ ಅಂದರೆ ಈ ಕೂಡಲೇ ಮಾಡಿಸಿರಿ. ಯಾಕಂದರೆ ಮುಂದೆ ಸಮಸ್ಯೆ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ನಿಮ್ಗೆ ಹೇಳ್ತಾ ಇದ್ದೀನಿ. ಈಗ ನೋಡಿ OTP ಬಂತು. OTP ಮೇಲೆ ಕ್ಲಿಕ್ ಮಾಡಿದೆ. OTP ಹಾಕಿದೆ. ಆನಂತರ ಗೋ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಗೋ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಇಲ್ಲಿ ಫಾರ್ಮ್ಯಾಟ್ ಓಪನ್ ಆಯಿತು. ನೋಡಿ ನಮ್ಮ ಡೀಟೇಲ್ಸ್ ಪೂರ್ತಿ ಓಪನ್ ಆಗಿದೆ. ಇಲ್ಲಿ ನೋಡಿ ನಂಬರ್ ಆ್ಯಂಡ್ ನಮ್ಮ ರಾಣೆಬೆನ್ನೂರು ರೂರಲ್ ಆ್ಯಕ್ಟಿವಿಟಿ, ನೋಡಿ ಅವರು ಅಡ್ರೆಸ್ ಆ್ಯಂಡ್ ಅವ್ರ ಊರು ಐರಣಿ.
ಪೂರ್ತಿಯಾಗಿದೆ ನೋಡಿ, ಇಲ್ಲಿ ಪೂರ್ತಿಯಾಗಿದೆ. ಪೂರ್ತಿ ಮಾಹಿತಿ ಇದರಲ್ಲಿದೆ ನೋಡಿ. ಇಲ್ಲಿ ಮೇಲೆ ಕೆಳಗೆ ಪೂರ್ತಿ ನೋಡಿ, ಏನೂ ಓಪನ್ ಆಗೋದಿಲ್ಲ. ಕ್ಲಿಕ್ ಮಾಡಿದ್ರು ನೋಡಿ ಎಲ್ಲ ಡೀಟೇಲ್ಸ್ ಪೂರ್ತಿ ಕೊಟ್ಟಿದ್ದಾರೆ. ಆನಂತರ ನೀವು ಮಾಡಬೇಕಾದ್ದೇನಪ್ಪ ಅಂತ ಹೇಳಿದರೆ ನೋಡಿ, ಇಲ್ಲಿ ಕೆಳಗಡೆ ಇದೆಯಲ್ಲ, ಕೆಳಗಡೆ ಕಾಣ್ತಿದೆ ನೋಡಿ, ಇಲ್ಲಿ ವ್ಯೂ ರಿಸಲ್ಟ್ ಕಾರ್ಡ್ ಡೀಟೇಲ್ಸ್ ಅಂತ ಇದೆ, ರೇಷನ್ ಕಾರ್ಡ್ ಡೀಟೇಲ್ಸ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾದ್ರೆ ಕ್ಲಿಕ್ ಮಾಡಿ ನೋಡಿ, ಇಲ್ಲಿ ರೇಷನ್ ಕಾರ್ಡ್ ಓಪನ್ ಆಯಿತು. ನೀವು ಮಾಡಬೇಕಾದ್ದೇನಪ್ಪ ಅಂತ ಹೇಳಿದರೆ ರೇಷನ್ ಕಾರ್ಡ್ ಇಲ್ಲಿ ನೋಡಿ ಕಾಪಿ ಇದೆ, ಅದ್ರ ಮೇಲೆ ತೆಗಿತೇನೆ. ಅದನ್ನು ಒಂದು ನಿಮಿಷ ತೆಗಿತೀನಿ. ಓಪನ್ ಆದ ನಂತರ ನೋಡಿ, ಇಲ್ಲಿ ಅದನ್ನು ಕಾಪಿ ಎಂಟ್ರ್ ಮಾಡಬೇಕಾಗತ್ತೆ. ಅದಾದ ನಂತರ ತೆಗಿಬೇಕು ಅದನ್ನು ನೋಡಿ. ಈಗ ಸೆಟ್ ಆಗ್ತಿಲ್ಲ ಅದು ನೋಡಿ. ನಿಮ್ಮದು ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ನೀವು ಇದನ್ನು ಲ್ಯಾಪ್ಟಾಪಲ್ಲೇ ಮಾಡಬೇಕೈತೆ, ಇಲ್ಲ ಕಂಪ್ಯೂಟರಲ್ಲಿ ಮಾಡಿಸ್ಬೇಕಾಗತ್ತೆ. ಏಕೆಂದರೆ ಇದು ಓಪನ್ ಆಗೋದಿಲ್ಲ ಫೋನಲ್ಲಿ ಓಪನ್ ಆಗುವಂತೆ. ಫೋನಲ್ಲಿ ಮತ್ತೊಂದು ವಿಡಿಯೋ ಮಾಡ್ತೇನೆ, ಫೋನಲ್ಲಿ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು. ಈಗ ಕಂಪ್ಯೂಟರ್ನಲ್ಲಿ ನಿಮ್ಮ ಲ್ಯಾಪ್ಟಾಪ್ನಲ್ಲಿ ಇದ್ದರೆ ಮಾಡ್ಬೋದಾಗಿದೆ. ಒಂದು ನಿಮಿಷ ತಡೀರಿ, ಓಪನ್ ಆಗ್ತಾ ಇಲ್ಲ ಯಾಕೆ? ಆಯಿತು ನೋಡಿ, ಅದು ಮಾರ್ಕ್ ತೆಗಿತಾ ಇದ್ದೀನಿ, ಮಾರ್ಕ್ ಹೋಗ್ತಾ ಇಲ್ಲ. ನಿಮ್ಮ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಇದೇ ಥರ ತೆಗಿಬೋದು. ಮತ್ತು ನೀವು ಮತ್ತೊಮ್ಮೆ ಏನಾದರೂ ಮಾಡಬೇಕಂತ ಇದ್ದರೆ ನಿಮ್ಮ ರೇಷನ್ ಕಾರ್ಡ್ ಓಪನ್ ಆಯಿತು. ಮತ್ತು ಕಲರ್ ಪ್ರಿಂಟನ್ನು ಹೇಗೆ ತೆಗೆಯೋದು ಅಂತ ಹೇಳಿಬಿಟ್ಟು ಮಾಡ್ತೇನೆ ಒಂದು ವಿಡಿಯೋನ. ಅದು ನೆಕ್ಸ್ಟ್ ವಿಡಿಯೋಕ್ಕೋಸ್ಕರ ಆಗಲಿ ಸಬ್ಸ್ಕ್ರೈಬ್ ಆಗಿರಿ ನೀವು ಮತ್ತೊಮ್ಮೆ. ಇದು ಕಲರ್ ಬರೋದಿಲ್ಲ ಈಗ ಸದ್ಯಕ್ಕೆ. ನಿಮ್ಮದು ವೈಟ್ ಬಿಡುತ್ತೆ ಅಂದರೆ ನೀವು ಕಲರ್ ಪ್ರಿಂಟ್ ತೆಗ್ಸಂದರೆ ಕಲರಾಗಿ ಇದರಲ್ಲಿ ಹೆಂಗಿದೆಯೋ ಅದೇ ಥರ ಬರುತ್ತೆ. ನಿಮ್ಮದು ಮತ್ತೆ ಬರೋದು ಹೋಲ್ದು. ಏಕೆ ಓಪನ್ ಆಗ್ತಾ ಇಲ್ಲ? ಒಂದೆರಡು ನಿಮಿಷ ಆಯಿತು ನೋಡಿ. ಇಲ್ಲಿ ಮತ್ತೆ ನೀವು ಏನು ಮಾಡ್ಬೇಕು ಅಂತ ಹೇಳಿದರೆ ನಿಮ್ಮದು ಕಲರ್ ಪ್ರಿಂಟ್ ಬರ್ತಾ ಇಲ್ಲ. ನೀವೇನು ಮಾಡ್ಕೊಂಡ್ರೆ ಅದನ್ನು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ನೀವು ಡೌನ್ಲೋಡ್ ಮಾಡ್ಕೊಂಡು ಇಟ್ಕೋಬೇಕಾಗುತ್ತೆ. ಆನಂತರ ನೀವು ಡೌನ್ಲೋಡ್ ಮಾಡಿ ಇಟ್ಕೊಂಡ ನಂತರ ನಿಮಗೆ ಇದನ್ನು ಒಂದು ಪ್ರಿಂಟ್ ತೆಗೆದು ಇಟ್ಕೋಬೇಕಾಗುತ್ತೆ. ಯಾಕಂದರೆ ಪ್ರಿಂಟ್ ಇದ್ದರೆ ನಿಮಗೆ ಏನಾದರೂ ಓಕೆ ಆಗುತ್ತೆ. ಅದಕ್ಕೋಸ್ಕರ ನೋಡಿ, ಇಲ್ಲಿ ಮತ್ತೊಮ್ಮೆ ನಾನು ಎಂಟ್ರಿ ಮಾಡಿದೆ. ಎಂಟ್ರಿ ಮಾಡಿ ಅದನ್ನು ತೆಗಿಬೇಕಲ್ಲ ಈಗ, ಅದಕ್ಕೋಸ್ಕರ ಅದು ಓಪನ್ ಆಗ್ತಾ ಇಲ್ಲ. ಇನ್ನೊಂದು ಪಾರ್ಟಲ್ಲಿ ವಿಡಿಯೋ ಮಾಡ್ತೇನೆ ನಿಮಗೆ. ಈ ಮೂಲಕ ನೋಡಿ, ಇಲ್ಲಿ ಮತ್ತು ಓಪನ್ ಆಗುತ್ತೆ ಅದು. ಇದನ್ನು ನೀವು ಪ್ರಿಂಟ್ ತೆಗಿಬೇಕಂದ್ರೆ ಯಾವ ಥರ ತೆಗಿಬೇಕಂತ ಹೇಳಿದರೆ ನೀವು Ctrl+P ಅಂತ ಟೈಪ್ ಮಾಡಿದರೆ ನಿಮಗೆ ಒಂದು ಪ್ರಿಂಟ್ ಬರುತ್ತೆ ನೋಡಿ. ಇಲ್ಲಿ ಓಪನ್ ಆಯಿತು, ನಿಮಗೆ ಓಪನ್ ಆಗ್ತಾ ಇಲ್ಲ. ಅದನ್ನು ಓಪನ್ ಮಾಡೋದ ಮತ್ತೊಂದು ವಿಡಿಯೋ ಮಾಡ್ತೀನಿ ನಿಮಗೆ. ಇಲ್ಲಿ ಓಪನ್ ಆಯಿತು ನೋಡಿ, ಇಲ್ಲಿ ಕಲರ್ ಪ್ರಿಂಟ್ ಆ್ಯಂಡ್ ಓಪನ್ ಮಾಡೋದು ಯಾವ ಥರ ಅಂತ ಹೇಳ್ಬಿಟ್ಟು ಮಾಡ್ತಿದ್ದೀನಿ. ಏಕೆಂದರೆ ನಿಮಗೆ ಈಗ ಗೊತ್ತಾಗೋದಿಲ್ಲ, ಅದಕ್ಕೋಸ್ಕರ ಹೇಳ್ತಿರೋದು. ಮತ್ತು ನೋಡಿ, ಇಲ್ಲಿ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಇಟ್ಕೋಬೇಕಾಗುತ್ತೆ. ನಾನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಆಲ್ಮೋಸ್ಟ್ ಎಲ್ಲ. ನೋಡಿ, ಇಲ್ಲಿ ಸೈಜನ್ನು A4 ಸೈಜ್ ಇಟ್ಟೀನಿ ಮತ್ತು ಪ್ರಿಂಟ್ ಒಂದಂತ ಇಟ್ಟೀನಿ. ಏನಿದು ಕೆಳಗಡೆ ಆಯಿತು, ಇಲ್ಲಿ ಬಿಡಿ ಏನಾಗಲ್ಲ. ಇಲ್ಲಿ ನೋಡಿ, ಇಲ್ಲಿ ಸೇವ್ ಮಾಡಿ ಇಟ್ಕೋಬೇಕಾಗುತ್ತೆ ನೋಡಿ. ನನ್ನ ಹೆಸರು ಟೈಪ್ ಮಾಡ್ತಾ ಇದ್ದೇನೆ, ನನ್ನ ಹೆಸರು ಟೈಪ್ ಮಾಡಿ ಮುಂದೆ ಡಾಡ್ ಆಗ್ತಾ ಇದ್ದೀನಿ. ನನ್ನ ಹೆಸರು ಸೇವ್ ಆಯಿತು. ಇದು ರೇಷನ್ ಕಾರ್ಡ್ ಸೇವ್ ಆಯಿತು. ಆನಂತರ ನೀವು ಈ ಥರ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ನಿಮ್ಮ ಲ್ಯಾಪ್ಟಾಪ್ ಆ್ಯಂಡ್ ಕಂಪ್ಯೂಟರ್ ಇದ್ದರೆ ನೀವು ಈ ಮೂಲಕ ಡೌನ್ಲೋಡ್ ಮಾಡ್ಕೋಬೋದು. ಮತ್ತು ನೀವು ಬೇರೆಯವ್ರದ್ದು ಯಾವ್ದಾದ್ರು ತೆಗಿಬೋದಾಗಿದೆ. ಮತ್ತು ಏನಿಲ್ಲ, ಸಿಂಪಲ್ ಆಗಿರೋದು. ನೀವು ಸ್ವಲ್ಪ ರಿಸ್ಕ್ ತಗೊಳ್ಳೋ ಅವಶ್ಯಕತೆಯೇ ಇಲ್ಲ. ಯಾಕಂದರೆ ವೆಬ್ಸೈಟಿಗೆ ಹೋಗಬೇಕಾಗತ್ತೆ, ಈ ಸೇವ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಮತ್ತು ಪಂಡಿತರ ಚೀಟಿ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಈ ಸ್ಥಿತಿ ಮೇಲೆ ಹೋಗಿಬಿಟ್ಟು ನೀವು ಆಧಾರ್ ಕಾರ್ಡ್ನ, ನಿಮ್ಮ ರೇಷನ್ ಕಾರ್ಡ್ನ ತೆಗೆದುಕೊಳ್ಬೋದು. ಮತ್ತೊಮ್ಮೆ ಹೇಳ್ತಿರೋದು, ನಿಮ್ಮ ಆಧಾರ್ ಕಾರ್ಡಿಗೆ ನಿಮ್ಮ ನಂಬರನ್ನು ಲಿಂಕ್ ಮಾಡಿದ ನಂತರ ನಿಮ್ಮ ರೇಷನ್ ಕಾರ್ಡನ್ನು ಓಪನ್ ಆಗುತ್ತೆ ನೋಡಿ. ಇಲ್ಲಿ ತೋರಿಸ್ತೀನಿ, ಡೌನ್ಲೋಡ್ ಆಗಿರುವಂತಹ ಒಂದು ಇಮೇಜ್ ತೋರಿಸ್ತೀನಿ ನೋಡಿ. ಇಲ್ಲಿ ಇದೆ ನೋಡಿ, ನಮ್ಮ PDF ಫಾರ್ಮ್ಯಾಟಲ್ಲಿ ಡೌನ್ಲೋಡ್ ಆಗಿದೆ. ನೀವು ಇದನ್ನು ನೋಡ್ಕೋಬೋದು, ಮತ್ತೊಮ್ಮೆ ನೋಡ್ಕೊಳ್ಳಿ. ಇಲ್ಲಿ ಕಾಣ್ತಿದೆಯಲ್ಲ ನೋಡಿ, ಇಲ್ಲಿ ಹೆಸರು ಎಲ್ಲ ಕಾಣ್ತಿದೆ. ಮತ್ತು ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನನ್ನ ಆಲ್ ನೋಟಿಫಿಕೇಶನ್ ನಿಮಗೆ ಬರ್ತಾ ಇದೆ. ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿ.